ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ಈ ದಿನದ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಮತ್ತು ಎಲ್ಲರ ಫೇವರೇಟ್ ಡಿಶ್, ಫೇಮಸ್ ಆ್ಯಂಡ್ ಡೆಲಿಷಿಯಸ್ ಮಟನ್ ಬಿರಿಯಾನಿ ಹೇಗೆ ಪ್ರಿಪೇರ್ ಮಾಡುವುದು ಎಂದು ನೋಡೋಣ. ನಿಮಗಾಗಿ ಈ ಬಿರಿಯಾನಿ ರೆಸಿಪಿ ತುಂಬ ಸಿಂಪಲ್ ಸ್ಟೆಪ್ಸ್ನಲ್ಲಿ ತೋರಿಸ್ತಿದ್ದೀವಿ. ಬನ್ನಿ, ಈ ಟ್ರೆಡಿಷನಲ್ ಮಟನ್ ಬಿರಿಯಾನಿನ ತುಂಬ ಸಿಂಪಲ್ ಹಾಗೆ ಡಿಲಿಷಿಯಸ್ ಆಗಿ ಮನೆಯಲ್ಲೇ ಮಾಡೋ ರೆಸಿಪಿಯನ್ನು ನೋಡೋಣ. ನಿಮ್ಮನೆಯಲ್ಲಿ ಯಾವುದಾದ್ರೂ ಸ್ಪೆಷಲ್ ಒಕೇಶನ್ಸ್ ಇದ್ದರೆ ಈ ಸಿಂಪಲ್ ರೆಸಿಪಿಯನ್ನು ಟ್ರೈ ಮಾಡಿ, ಎಂಜಾಯ್ ಮಾಡಿ. ನಾವಿವತ್ತು ಮಾಡ್ತಾ ಇರೋದು 1 kg ಮಟನ್ ಬಿರಿಯಾನಿ. 1 kg ಮಟನ್ಗೆ ಅರೌಂಡ್ 750 to 1 kg ಬಾಸ್ಮತಿ ರೈಸ್ ತಗೊಂಡು ಚೆನ್ನಾಗಿ ತೊಳೆದು 1 ಗಂಟೆ ಕಾಲ ನೀರಿನಲ್ಲಿ ನೆನೆಸಿಡಿ. ಇದರಿಂದ ರೈಸ್ ತುಂಬ ಚೆನ್ನಾಗಿ ಹಾಗೆ ಉದುರುದುರಾಗಿ ಬರುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವೆಜಿಟೇಬಲ್ಸ್ನ ರೆಡಿ ಮಾಡಿ ಇಡಿ. ಆನಿಯನ್ಸ್ 3, ಟೊಮೆಟೊಸ್ 2, ಕೊರಿಯಂಡರ್ ಲೀವ್ಸ್ 1 cup, ಮಿಂಟ್ ಲೀವ್ಸ್ 1 cup, green chilies 8, ginger garlic paste 2 tablespoon, lemon water 2 tablespoon. ಇವಾಗ ಗ್ರೀನ್ ಚಿಲ್ಲಿ ಪೇಸ್ಟ್ ಅರೌಂಡ್ 1 tablespoon ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅರೌಂಡ್ 2 tablespoon ರೆಡಿ ಮಾಡಿ ಸೈಡಲ್ಲಿ ಎತ್ತಿಡಿ. ಇವಾಗ ಮಟನ್ ಬೇಯಕ್ಕೆ ಇಡೋಣ. ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಅರ್ಧ ಕಪ್ ಆಯಿಲ್ ಹಾಕಿ. 1 ನಿಮಿಷ ಆದಮೇಲೆ ಆಯಿಲ್ ಸ್ವಲ್ಪ ಬಿಸಿಯಾದಾಗ ಅದಕ್ಕೆ ಸ್ವಲ್ಪ ಸ್ಪೈಸಸನ್ನು ಆ್ಯಡ್ ಮಾಡಬೇಕು. ಬೇ ಲೀವ್ಸ್ 4 to 5, ಸ್ಟಾರ್ ಅನೀಸ್ 3, ಬ್ಲ್ಯಾಕ್ ಕಾರ್ಡಮಮ್ 2, ಸಿನಿಮನ್ ಸ್ಟಿಕ್ಸ್ 2, ಜಾಯ್ಫಾಲ್ 2, ಗ್ರೀನ್ ಕಾರ್ಡಮಮ್ 6. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿ. 2 ಮಿನಿಟ್ಸ್ ಆದಮೇಲೆ ಉದ್ದಕ್ಕೆ ಸ್ಲೈಸ್ ಮಾಡಿರೋ ಆನಿಯನ್ ಹಾಕಿ ಇದನ್ನ ಕೂಡ ಆಯಿಲ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಆನಿಯನ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನಾವಿವತ್ತು ಮಾಡ್ತಾ ಇರೋದು 1 kg ಮಟನ್ ಬಿರಿಯಾನಿ. 1 kg ಮಟನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಮಟನ್ ಪೀಸ್ ಬಿರಿಯಾನಿಗೆ ಈ ಥರ ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ. ಆನಿಯನ್ ಈ ಥರ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಾಗ ಅದಕ್ಕೆ ಕ್ಲೀನ್ ಮಾಡಿ ಇಟ್ಟಿರುವಂಥ ಮಟನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ 1 tablespoon ಟರ್ಮರಿಕ್ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 tablespoon ಹಾಗೆ ಸಾಲ್ಟ್ 1 tablespoon ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 to 10 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಫ್ರೈ ಮಾಡಿ. ಟೆನ್ ಮಿನಿಟ್ಸ್ ಆಗಿದೆ. ಹೈ ಫ್ಲೇಮಲ್ಲಿ ಮಟನ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಉದ್ದಕ್ಕೆ ಕಟ್ ಮಾಡಿರುವಂಥ 2 ಟೊಮೆಟೊ ಹಾಗೆ 1 tablespoon ಚಿಲ್ಲಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಇದಕ್ಕೆ 1/2 ಕಪ್ನಷ್ಟು ವಾಟರ್ ಆ್ಯಡ್ ಮಾಡೋಣ. ಜಾಸ್ತಿ ವಾಟರ್ ಬೇಕಾಗಿಲ್ಲ, ಯಾಕಂದರೆ ಮಟನ್ದು ಹಾಗೆ ಟೊಮೆಟೊದು ವಾಟರ್ ಬಿಟ್ಕೊಳ್ಳುತ್ತೆ. ವಾಟರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿ ಅರೌಂಡ್ 8 to 10 ವಿಷಲ್ ಬರೋ ತನಕ ಬೇಯಿಸಿ. ಮಟನ್ ಬೇಯೋದು ನಿಮ್ಮ ಕುಕ್ಕರ್ ಹಾಗೆ ಗ್ಯಾಸ್ ಫ್ಲೇಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರ ಅಕಾರ್ಡಿಂಗ್ ನೀವು ಮಾಂಸವನ್ನು ಬೇಯಿಸ್ಬೋದು. ಮಟನ್ ಬೇಯ್ತಾ ಇದೆ. ಮೀನ್ವೈಲ್ ನಾವು ಬಿರಿಯಾನಿಗೆ ಬೇಕಾಗಿರೋ ಮಸಾಲ ರೆಡಿ ಮಾಡೋಣ. ವೈಟ್ ತಿಲ್ 1 tablespoon, ಪಾಪಿ ಸೀಡ್ಸ್ 1 tablespoon, ಕ್ಯಾಶ್ಯೂ 2 tablespoon ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ.
ನೆಕ್ಸ್ಟ್ ನಾವು 3 ಆನಿಯನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನ ಕೂಡ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಸೇಮ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ಕರ್ಡ್ 1 ಕಪ್ ಅರೌಂಡ್ 200 ml ಇದನ್ನ ಕೂಡ ನಾವು ಬೌಲ್ಗೆ ಹಾಕ್ತಾ ಇದ್ದೀವಿ. 4 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ ಪೌಡರ್. ನಾವಿವತ್ತು ಯೂಸ್ ಮಾಡ್ತಾ ಇರೋದು ಹೋಮ್ ಮೇಡ್ ಬಿರಿಯಾನಿ ಮಸಾಲ ಪೌಡರ್. ಮನೆಯಲ್ಲೇ ಈ ಮಸಾಲ ಪೌಡರ್ ರೆಡಿ ಮಾಡಿದರೆ ನೀವು ಮಾಡೋ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸಪೋಸ್ ನಿಮಗೆ ಹೋಮ್ ಮೇಡ್ ಬಿರಿಯಾನಿ ಮಸಾಲ ಪೌಡರ್ ರೆಸಿಪಿ ಬೇಕಿದ್ದರೆ ನಮ್ಮ ಚಾನಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ, ಅದನ್ನ ನೋಡಿಕೊಂಡು ನೀವು ಈ ಮಸಾಲ ಪೌಡರ್ನ ರೆಡಿ ಮಾಡ್ಕೋಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅಥವಾ ನೀವು ಬೇರೆ ರೆಡಿಮೇಡ್ ಬಿರಿಯಾನಿ ಮಸಾಲ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಇದರ ಜೊತೆ ಕೊರಿಯಾಂಡರ್ ಲೀವ್ಸ್ 1 ಕಪ್, ಮಿಂಟ್ ಲೀವ್ಸ್ 1 ಕಪ್ ಮತ್ತು ಲೆಮನ್ ವಾಟರ್ 1 ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒನ್ ಅವರ್ ಆದಮೇಲೆ ನೆನೆಸಿಟ್ಟಿರುವಂಥ ರೈಸ್ನ ಸೋಸಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀವಿ. ಇವಾಗ ಬಿರಿಯಾನಿಗೆ ಬೇಕಾಗಿರೋ ರೈಸ್ ರೆಡಿ ಮಾಡೋಣ. ನೀರಿನ ಪ್ರಮಾಣ ಎಷ್ಟಿರಬೇಕಂದ್ರೆ 1 ಕಪ್ ರೈಸ್ ಇದ್ದರೆ 4 ಕಪ್ ನೀರು ಹಾಕ್ಕೋಬೇಕು. ಇದ್ರ ಜೊತೆ ಸಾಲ್ಟ್ 4 ಟೇಬಲ್ ಸ್ಪೂನ್, ಬೇ ಲೀವ್ಸ್ 3, ಗ್ರೀನ್ ಚಿಲ್ಲೀಸ್ 3, ಸ್ಟಾರ್ ಅನೀಸ್ 2, ಫೆನಲ್ ಸೀಡ್ಸ್ 1 ಟೇಬಲ್ ಸ್ಪೂನ್, ಕ್ಲೌಸ್ 4 ಇದನ್ನ ಹಾಕಿ ನೀರು ಬಿಸಿಯಾಗಲು ಬಿಡಿ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿ ಲಿಡ್ ಕ್ಲೋಸ್ ಮಾಡಿ ನೀರು ಕುದಿ ಬರಲು ಬಿಡಿ. ಟೆನ್ ವಿಶಿಲ್ಸ್ ಆಗಿದೆ. ಮಟನ್ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ರೆಡಿ ಮಾಡಿಟ್ಟಿರುವಂಥ ಬಿರಿಯಾನಿ ಮಸಾಲಾನ ಮಟನ್ ಜೊತೆ ಆ್ಯಡ್ ಮಾಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 5 to 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಮಟನ್ ಜೊತೆ ಬೇಯೋಕ್ಕೆ ಬಿಡೋಣ. ಈ ಸ್ಟೆಪ್ನಲ್ಲಿ ನಾವು ಸಾಲ್ಟ್ ಇದ್ದ ಟೇಸ್ಟ್ ಚೆಕ್ ಮಾಡೋಣ. ಸಪೋಸ್ ಸಾಲ್ಟ್ ಕಡಿಮೆ ಇದ್ದರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೋಬೋದು. ನಾವು ರೈಸಿಗೆ ಇಟ್ಟಿರೋ ನೀರು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಇವಾಗ ರೈಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದ್ರ ಜೊತೆ 1 ಟೇಬಲ್ ಸ್ಪೂನ್ ಲೆಮನ್ ವಾಟರ್ ಆ್ಯಡ್ ಮಾಡಿ. ಇದರಿಂದ ರೈಸ್ ತುಂಬ ಉದುರುದ್ರಾಗಿ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ಟೆನ್ ಮಿನಿಟ್ಸ್ ಆಗಿದೆ. ಮಟನ್ ಬಿರಿಯಾನಿ ಮಸಾಲ ಜೊತೆ ಚೆನ್ನಾಗಿ ಬೆಂದಿದೆ. ಮಟನ್ದು ಹಾಗೆ ಬಿರಿಯಾನಿ ಮಸಾಲದು ಪರಿಮಳ ಮೂಗಿಗೆ ಘಮ ಘಮ ಅಂತ ಬರ್ತಾ ಇದೆ ಫ್ರೆಂಡ್ಸ್. ಇವಾಗಲೇ ಹೊಟ್ಟೆ ಹಸಿತಾ ಇದೆ. ಈ ಥರ ಮೇಲ್ಗಡೆ ಆಯಿಲ್ ಬಿಟ್ಕೊಂಡಿದ್ರೆ ಮಟನ್ ಹಾಗೆ ಬಿರಿಯಾನಿ ಮಸಾಲ ಚೆನ್ನಾಗಿ ಬೆಂದಿದೆ ಎಂದು ಲೆಕ್ಕ. ಇವಾಗ ರೈಸ್ನ ನೋಡೋಣ. ರೈಸ್ ಆಲ್ಮೋಸ್ಟ್ 80% ಕುಕ್ ಆಗಿದೆ. ಇಷ್ಟಾದರೆ ಸಾಕು. ಇನ್ನು ಉಳಿದಿರೋದು 20% ನಾವು ಮಟನ್ ಜೊತೆ ದಮ್ಮಲ್ಲಿ ಬೇಯಿಸೋಣ. ಇವಾಗ ಗ್ಯಾಸ್ ಆಫ್ ಮಾಡಿ ರೈಸನ್ನು ಸೋಸಿ ಇಟ್ಬಿಡೋಣ.
ಬಿರಿಯಾನಿ ಮಸಾಲಾನ ಸ್ವಲ್ಪ ದೊಡ್ಡ ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ. ಇದಕ್ಕೆ ಇವಾಗ ನಾವು ರೈಸ್ ಲೇಯರಿಂಗ್ ಮಾಡೋಣ. ಈ ಥರ 1 ಲೇಯರ್ ರೈಸ್ ಹಾಕಿ ಇದ್ರ ಮೇಲೆ ಫ್ರೈ ಮಾಡಿರೋ ಆನಿಯನ್ ಹಾಗೆ ಕಟ್ ಮಾಡಿಟ್ಟಿರೋ ಮಿಂಟ್ ಲೀವ್ಸ್ ಹಾಕಿ ಇದೇ ಥರ ನೀವು 3-4 ಲೇಯರಿಂಗ್ ಮಾಡ್ಬೋದು. ಕೊನೆಯದಾಗಿ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಗೆ ದೇಸಿ ಗೀ 1 ಟೇಬಲ್ ಸ್ಪೂನ್ ಹಾಕಿ ಲಿಡ್ ಕ್ಲೋಸ್ ಮಾಡಿ ದಮ್ಮಲ್ಲಿ ಲೋ ಫ್ಲೇಮಲ್ಲಿ 5 to 10 ಮಿನಿಟ್ಸ್ ರೈಸ್ ಜೊತೆ ಬಿರಿಯಾನಿ ಮಸಾಲ ಕುಕ್ ಆಗೋಕ್ಕೆ ಬಿಡಿ. ಫ್ರೆಂಡ್ಸ್, ತುಂಬ ಡೆಲಿಷಿಯಸ್ ಹಾಗೆ ಟೇಸ್ಟಿಯಾಗಿರುವ ಮಟನ್ ಬಿರಿಯಾನಿ ರೆಡಿಯಾಗಿದೆ. ಮನೆ ತುಂಬ ಬಿರಿಯಾನಿಯ ಘಮ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್. ಈ ರೆಸಿಪಿನ ನೀವು ವೀಕೆಂಡ್ ಅಥವಾ ಏನಾದರೂ ಸಮಾರಂಭ ಇದ್ದರೆ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇನ್ನೊಮ್ಮೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಪೀಸ್.